9ನೇ ಪ್ರಶ್ನೆಯ ಪರಿಹಾರ. ಇಲ್ಲಿ ಕೊಟ್ಟಿರುವಂಥ ಎಕ್ಸ್ ಮತ್ತು ಎಮ್ ಎನ್ಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಇದರಲ್ಲಿ ಎಕ್ಸ್ ಅಂದರೆ ಇದು, ಎಕ್ಸ್ ಅಂದರೆ ಈ ಒಂದು ಪಾಯಿಂಟನ್ನು ಮತ್ತು ಎಮ್ ಅಂದರೆ ಈ ಒಂದು ಅಳತೆಯನ್ನು, ನಂತರ ಇಲ್ಲಿ ಎನ್ ಅನ್ನುವಂಥದ್ದು ಕೂಡ ನಾವು ಕಂಡುಹಿಡ್ಕೋಬೇಕು. ಇವಾಗ ಎಕ್ಸ್ ಎಮ್ ಎನ್ಗಳ ಬೆಲೆಯನ್ನು ನಾವೀಗ ಕಂಡುಹಿಡ್ಕೋಬೇಕು ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನು ಬಳಸಿಕೊಂಡು. ಓಕೆ, ಇವಾಗ ಪಾಯಿಂಟ್ ಔಟ್ ಮಾಡೋಣ. ಸಮಾಂತರ ಚತುರ್ಭುಜ, ಯಾವ ಒಂದು ಸಮಾಂತರ ಚತುರ್ಭುಜವನ್ನು ನಾವೀಗ ಕನ್ಸಿಡರ್ ಮಾಡೋಣ ಅಂತಂದರೆ, ಸಮಾಂತರ ಚತುರ್ಭುಜವಿದೆ ಇಲ್ಲಿ ಆರ್ ಐ ಎಸ್ ಕೆ ಎನ್ನುವಂಥ ಸಮಾಂತರ ಚತುರ್ಭುಜವನ್ನು ಕನ್ಸಿಡರ್ ಮಾಡಿದಾಗ ಇಲ್ಲಿ ಒಂದು ದತ್ತಾಂಶವನ್ನು ಕೊಟ್ಟಿದ್ದಾರೆ. ಆ್ಯಂಗಲ್ ಆರ್ ಐ ಎಸ್ = 120 ಡಿಗ್ರಿ. ಹಾಗಾದರೆ ಈ ಒಂದು ಸಮಾಂತರ ಚತುರ್ಭುಜ ಅಭಿಮುಖ ಕೋನ ಕೂಡ ಏನಾಗಿರುತ್ತೆ, 120 ಡಿಗ್ರಿಗೆ ಸಮಾನವಾಗಿರ್ತದೆ. ಆ್ಯಂಗಲ್ ಆರ್ ಕೆ ಈ ಕೂಡ 120 ಡಿಗ್ರಿ ಆಗಿರುತ್ತದೆ. ನಂತರ ಈಗ ನಾವು ಏನನ್ನು ಆ್ಯಂಗಲ್ ಎಮ್ ಪ್ಲಸ್ ಆ್ಯಂಗಲ್ ಆರ್ ಐ ಎಸ್ ಮತ್ತು ಆ್ಯಂಗಲ್ ಎಮ್ ಎರಡೂ ಕೂಡಿದಾಗ ಇಲ್ಲಿ ಏನಾಗ್ತಾ ಇದೆ, ಆ್ಯಂಗಲ್ ಆರ್ ಐ ಎಸ್ ಈ ಒಂದು ಆ್ಯಂಗಲು ಮತ್ತು ಆ್ಯಂಗಲ್ ಆ್ಯಂಗಲ್ ಆರ್ ಐ ಎಸ್ ಮತ್ತು ಆ್ಯಂಗಲ್ ಎನ್ ಎರಡು ಕೂಡಿದಾಗ 180 ಡಿಗ್ರಿಗೆ ಸಮಾನವಾಗಿರ್ತದೆ ಆ್ಯಂಗಲ್ ಆರ್ ಐ ಎಸ್. ಯಾಕಂದರೆ ಎರಡೂ ಕೂಡ ಸರಳ ಯುಗ್ಮಗಳು ಅಂದಾಗ ಅದು 180 ಡಿಗ್ರಿಗೆ ಸಮಾನವಾಗಿರ್ತದೆ. ಆ್ಯಂಗಲ್ ಎನ್ ಬೆಲೆ ಗೊತ್ತಿಲ್ಲ ನಮಗೆ, ಆರ್ ಐ ಎಸ್ನ ಬೆಲೆ ಗೊತ್ತಿದೆ. ಆ್ಯಂಗಲ್ ಆರ್ ಐ ಎಸ್ 120 ಡಿಗ್ರಿ, ಇದು 180. ಆ್ಯಂಗಲ್ ಎನ್ = 180 - 120. ಆ್ಯಂಗಲ್ ಎನ್ = ಎಷ್ಟು, 60 ಡಿಗ್ರಿ. ಓಕೆ, ಇವಾಗ ಆ್ಯಂಗಲ್ ಎನ್ 60 ಡಿಗ್ರಿ ನಮಗೆ ಸಿಕ್ತು. ನಂತರ ಆ್ಯಂಗಲ್ ಇ ಸಿ ಐ ಆ್ಯಂಗಲ್ ಇ ಸಿ ಐ ಏನಾಗಿರುತ್ತೆ, 70 ಡಿಗ್ರಿಗೆ ಸಮಾನವಾಗಿರ್ತದೆ. ಆ್ಯಂಗಲ್ ಇ ಸಿ ಐ 70 ಡಿಗ್ರಿಗೆ ಸಮಾನವಾಗಿರ್ತದೆ. ಯಾಕಂದರೆ ಇದು ಆ್ಯಂಗಲ್ ಸಿ ಎಲ್ ಯುಗೆ ಸಮಾನವಾಗಿದೆ. ಯಾಕಂದರೆ ಎರಡು ಕೂಡ ಅನುರೂಪ ಕೋನಗಳು ಸಮಾನವಾಗಿರ್ತವೆ. ನಂತರ ಈಗ ತ್ರಿಭುಜ ಒ ಐ ಸಿಯನ್ನು ಕನ್ಸಿಡರ್ ಮಾಡೋಣ. ತ್ರಿಭುಜ ಒ ಐ ಸಿಯನ್ನು ಕನ್ಸಿಡರ್ ಮಾಡಿದಾಗ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮಾನವಾಗಿರ್ತದೆ. ಆದ್ದರಿಂದ ಆ್ಯಂಗಲ್ ಎನ್ ಪ್ಲಸ್ ಆ್ಯಂಗಲ್ ಎಮ್ ಪ್ಲಸ್ ಆ್ಯಂಗಲ್ ಸಿ = 180 ಡಿಗ್ರಿ. ಇವಾಗ ಆ್ಯಂಗಲ್ ಎಮ್ನ ಬೆಲೆ ಗೊತ್ತಿದೆ, 60 ಡಿಗ್ರಿ. ಆ್ಯಂಗಲ್ ಎಮ್ನ ಬೆಲೆಯನ್ನು ನಾವೀಗ ಫೈಂಡ್ ಔಟ್ ಮಾಡಬೇಕು. ನಂತರ ಆ್ಯಂಗಲ್ ಸಿದ ಬೆಲೆ ಎಷ್ಟಿದೆ, 70 ಡಿಗ್ರಿ ಇದೆ. ಇಲ್ಲಿ ನಾವು ನೋಡಿದ್ವಿ ಅನುರೂಪ ಕೋನಗಳು. ಆ್ಯಂಗಲ್ ಸಿ 70 ಡಿಗ್ರಿ = 180 ಡಿಗ್ರಿ. ನಂತರ ಆ್ಯಂಗಲ್ ಎಮ್ = 60 + 70 ಎರಡನ್ನೂ ಕೂಡಿದಾಗ ಅದು 130 ಡಿಗ್ರಿಗೆ ಸಮಾನವಾಗಿರ್ತದೆ, 180. ಆ್ಯಂಗಲ್ ಎಮ್ = 180 - 130. ಆ್ಯಂಗಲ್ ಎಮ್ = 50 ಡಿಗ್ರಿ. ಆ್ಯಂಗಲ್ ಎಮ್ = 50 ಡಿಗ್ರಿ ಅಂತ ನಮಗೆ ಇಲ್ಲಿ ಆನ್ಸರ್ ಸಿಕ್ತು. ಹಾಗಾದರೆ ಆ್ಯಂಗಲ್ ಎಕ್ಸ್ ಆ್ಯಂಗಲ್ ಎನ್ ಎರಡೂ ಕೂಡ ಸಮಾನವಾಗಿರ್ತವೆ. ಆ್ಯಂಗಲ್ ಎಮ್ ಮತ್ತು ಆ್ಯಂಗಲ್ ಎಕ್ಸ್ ಎರಡೂ ಕೂಡ ಶೃಂಗಾಭಿಮುಖ ಕೋನಗಳು. ಎರಡು ಕೂಡ ಏನಾಗಿರ್ತವೆ, ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಏನಾಗಿರ್ತವೆ, ಸಮಾನವಾಗಿರ್ತವೆ, ಶೃಂಗಾಭಿಮುಖ ಕೋನಗಳು. ಆ್ಯಂಗಲ್ ಎಕ್ಸ್ ಎಷ್ಟು ಬಂದಿದೆ ನಮಗೆ, ಆ್ಯಂಗಲ್ ಎಮ್ ಎಷ್ಟಿದೆ, 50 ಡಿಗ್ರಿ. ಆ್ಯಂಗಲ್ ಎಮ್
50 ಡಿಗ್ರಿ ಆದರೆ ಆ್ಯಂಗಲ್ ಎಕ್ಸ್ ಕೂಡ 50 ಡಿಗ್ರಿ ಆಗಿರುತ್ತೆ. ಓಕೆ, ಇವಾಗ ನಾವು ಎನ್ನ ಬೆಲೆ ಎಷ್ಟು ಬಂತು? 60 ಡಿಗ್ರಿ. ಆ್ಯಂಗಲ್ ಎಮ್ನ ಬೆಲೆ 50 ಡಿಗ್ರಿ. ಆ್ಯಂಗಲ್ ಎಕ್ಸ್ ಕೂಡ 50 ಡಿಗ್ರಿ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 10ನೇ ಪ್ರಶ್ನೆ. 10ನೇ ಪ್ರಶ್ನೆ ಈ ರೀತಿಯಾಗಿದೆ. ಕೆಲವೊಂದು ದತ್ತಾಂಶಗಳನ್ನು ಕೊಟ್ಟಿದ್ದಾರೆ. ಈ ದತ್ತಾಂಶಗಳನ್ನು ಯೂಸ್ ಮಾಡಿಕೊಂಡು ಕೊಟ್ಟಿರುವಂಥದ್ದು ಸಮಾಂತರ ಚತುರ್ಭುಜದಲ್ಲಿ ಯಾವ ರೀತಿಯಾದ ಒಂದು ವಿಧವನ್ನು ಹೊಂದಿದೆ ಅಂತ ಪ್ರಶ್ನೆ ಇದೆ. ಇವಾಗ ಆ್ಯಂಗಲ್ ಎಮ್ ಮತ್ತು ಆ್ಯಂಗಲ್ ಎಲ್ ಎರಡನ್ನು ಕೂಡಿದಾಗ ಅದು ಎಷ್ಟಾಗ್ತಾ ಇದೆ? 180 ಡಿಗ್ರಿ ಆಗ್ತಾ ಇದೆ. 180 ಡಿಗ್ರಿ ಅಂತಾದರೆ ಅಂತರಭಿಮುಖ ಕೋನಗಳು ಅಥವಾ ಛೇದಕದ ಒಂದೇ ಪಾರ್ಶ್ವದಲ್ಲಿ ಬರುವಂತಹ ಒಂದೇ ಬದಿಗೆ ಬರುವಂತಹ ಎರಡು ಕೋನಗಳ ಮೊತ್ತ ಏನಾಗಿರುತ್ತೆ? ಅದು 180 ಡಿಗ್ರಿಗೆ ಸಮಾನವಾಗಿರ್ತದೆ. ಇದು ಒಂದು ಸಮಾಂತರ ಚತುರ್ಭುಜದ ಒಂದು ಗುಣಲಕ್ಷಣಗಳಲ್ಲಿ ಒಂದಾಗಿದೆ. ಹಾಗಾದರೆ ಇಲ್ಲಿ ನಮಗೆ ಕೊಟ್ಟಿರುವಂಥ ದತ್ತಾಂಶವನ್ನು ನೋಡಿದಾಗ ಇಲ್ಲಿ ಎನ್ ಎಮ್ಗೆ ಕೆ ಎಲ್ ಎನ್ನುವಂಥದ್ದು ಸಮಾಂತರವಾಗಿದೆ. ಅದೇ ರೀತಿಯಾಗಿ ಎನ್ ಕೆಗೆ ಎಮ್ ಎಲ್ ಕೂಡ ಸಮಾನಾಂತರವಾಗಿದೆ. ಅಂದರೆ ಎರಡು ಜೊತೆ ಅಭಿಮುಖ ಬಾಹುಗಳು ಏನಾಗ್ತಾ ಇದ್ದಾವೆ? ಸಮಾನವಾಗಿದ್ದಾವೆ. ಆದ್ದರಿಂದ ಇದು ಏನಾಗ್ತಾ ಇದೆ ಅಂದರೆ ಇದು ಒಂದು ತ್ರೈಭುಜ. ಕೆ ಎಲ್ ಎಮ್ ಎಂದು ಒಂದು ತ್ರೈಭುಜವಾಗಿದೆ. 11ನೇ ಪ್ರಶ್ನೆ. ಇವಾಗ ಆ್ಯಂಗಲ್ ಬಿಯ ಬೆಲೆಯನ್ನು ಕೊಟ್ಟಿದ್ದಾರೆ. ಆ್ಯಂಗಲ್ ಸಿಯನ್ನು ಫೈಂಡ್ ಔಟ್ ಮಾಡಿ ಅಂತಂದಿದ್ದಾರೆ. ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಸಮಾಂತರ ಚತುರ್ಭುಜದ ಪಾರ್ಶ್ವಕೋನಗಳು ಏನಾಗಿರ್ತವೆ? ಪೂರಕ ಕೋನಗಳಾಗಿರ್ತವೆ. ಆದ್ದರಿಂದ 180 ಡಿಗ್ರಿ. ಆ್ಯಂಗಲ್ ಬಿ 120 ಡಿಗ್ರಿಯನ್ನು ಕೊಟ್ಟಿದ್ದಾರೆ. ಆ್ಯಂಗಲ್ ಸಿಯನ್ನು ಫೈಂಡ್ ಔಟ್ ಮಾಡಬೇಕು. 180 ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 180 ಮೈನಸ್ 170. ಆ್ಯಂಗಲ್ ಸಿ ಈಸ್ ಈಕ್ವಲ್ಸ್ ಟು 60 ಡಿಗ್ರಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಈ ಒಂದು ಎಕ್ಸಸೈಸ್ಗೆ ಸಂಬಂಧಿಸಿದ ಕೊನೆಯ ಪ್ರಶ್ನೆ 12ನೇ ಪ್ರಶ್ನೆ. ಇಲ್ಲಿ ಆ್ಯಂಗಲ್ ಕ್ಯೂದ ಬೆಲೆಯನ್ನು ಕೊಟ್ಟಿದ್ದಾರೆ. ಆ್ಯಂಗಲ್ ಆರ್ 90 ಡಿಗ್ರಿ ಅಂತಾದರೆ ಆ್ಯಂಗಲ್ ಎಸ್ ಅನ್ನು ಫೈಂಡ್ ಔಟ್ ಮಾಡಿ ಮತ್ತು ಆ್ಯಂಗಲ್ ಪಿ ಅನ್ನು ಕೂಡ ಫೈಂಡ್ ಔಟ್ ಮಾಡಿ. ಇದಕ್ಕೆ ಮತ್ತೆ ಯಾವುದಾದ್ರೂ ಪರ್ಯಾಯವಾದ ಒಂದು ಪರಿಹಾರ ಇದೆಯಾ ಅಂತ ಪ್ರಶ್ನೆ ಇದೆ. ಸೊ ಇವಾಗ ಸಾಲ್ವ್ ಮಾಡೋಣ. ಎರಡು ಮೆಥಡಿಂದ ಆ್ಯಂಗಲ್ ಪಿ ಪ್ಲಸ್ ಆ್ಯಂಗಲ್ ಕ್ಯೂ ಈಸ್ ಈಕ್ವಲ್ ಟು 180 ಡಿಗ್ರಿಗೆ ಸಮಾನವಾಗಿರ್ತದೆ. ಯಾಕಂದರೆ ಒಂದೇ ಬದಿಗೆ ಬರುವಂತಹ ಸಮಾಂತರ ಚತುರ್ಭುಜದ ಪಾರ್ಶ್ವಕೋನಗಳು ಪೂರಕ ಕೋನಗಳಾಗಿರ್ತವೆ. ಆ್ಯಂಗಲ್ ಕ್ಯೂ 130 ಡಿಗ್ರಿ ಅಂತಾದರೆ ಆ್ಯಂಗಲ್ ಕ್ಯೂ 130 ಡಿಗ್ರಿ ಆದರೆ ಆ್ಯಂಗಲ್ ಆರ್ ಎಷ್ಟಾಗಿರುತ್ತೆ? 90 ಡಿಗ್ರಿ ಆಗಿರುತ್ತೆ. ಕೊಟ್ಟಿದ್ದಾರೆ ಇಲ್ಲಿ ಆ್ಯಂಗಲ್ ಕ್ಯೂ 130 ಡಿಗ್ರಿ ಕೊಟ್ಟಿದ್ದಾರೆ. ಆ್ಯಂಗಲ್ ಪಿ ಅನ್ನು ನಾವೀಗ ಫೈಂಡ್ ಔಟ್ ಮಾಡಬೇಕು. 180 ಡಿಗ್ರಿ. ಆ್ಯಂಗಲ್ ಪಿ ಈಸ್ ಈಕ್ವಲ್ ಟು 180 ಮೈನಸ್ 180 ಮೈನಸ್ 130 ಅಂದಾಗ ಆ್ಯಂಗಲ್ ಪಿ ಈಸ್ ಈಕ್ವಲ್ ಟು 180 ಮೈನಸ್ 130 ಅಂದರೆ ಇಲ್ಲಿ 50 ಡಿಗ್ರಿ ಸಿಗುತ್ತೆ. ಹಾಗಾದರೆ ಇಲ್ಲಿ ನಾವು ಆ್ಯಂಗಲ್ ಪಿ ಫೈಂಡ್ ಔಟ್ ಮಾಡಿದ್ವಿ. ಆ್ಯಂಗಲ್ ಆರ್ ಇದು 90 ಡಿಗ್ರಿಗೆ ಸಮಾನವಾಗಿರ್ತದೆ. ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನು ಬಳಸಿಕೊಂಡು ನಾವು ಸಾಲ್ವ್ ಮಾಡೋದೇ ಆದರೆ ಆ್ಯಂಗಲ್ ಎಸ್ ಮತ್ತು ಆ್ಯಂಗಲ್ ಆರ್ ಎರಡು ಕೂಡಿದಾಗ 180 ಡಿಗ್ರಿ ಎರಡು ಪೂರಕ ಕೋನಗಳಾಗಿರ್ತವೆ. ಈಗ ಆ್ಯಂಗಲ್ ಎಸ್ ಅನ್ನು ಫೈಂಡ್ ಔಟ್ ಮಾಡೋದಾದರೆ ಆ್ಯಂಗಲ್ ಆರ್ 90 ಡಿಗ್ರಿ ಇದೆ. 180 ಆ್ಯಂಗಲ್ ಎಸ್ ಈಸ್ ಈಕ್ವಲ್ ಟು 180 ಮೈನಸ್ 90 ಅಂದಾಗ ಆ್ಯಂಗಲ್ ಎಸ್ ಕೂಡ ಇಲ್ಲಿ 90 ಡಿಗ್ರಿ ಆಗಿದೆ. ಓಕೆ, ಆ್ಯಂಗಲ್ ಪಿದು 50 ಡಿಗ್ರಿ, ಆ್ಯಂಗಲ್ ಆರು 90 ಡಿಗ್ರಿ, ಆ್ಯಂಗಲ್ ಎಸ್ ಕೂಡ 90 ಡಿಗ್ರಿ. ಇದಕ್ಕೆ ಬೇರೆ ಯಾವುದಾದ್ರೂ ಪರ್ಯಾಯ ವಿಧಾನ ಇದೆಯಾ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಪರ್ಯಾಯ ಒಂದು ವಿಧಾನವನ್ನು ಸಾಲ್ವ್ ಮಾಡೋಣ. ಇನ್ನೊಂದು ಪರ್ಯಾಯ ವಿಧಾನ ಏನಪ್ಪ ಅಂದರೆ ಸಮಾಂತರ ಚತುರ್ಭುಜದ ಒಳಕೋನಗಳ ಮೊತ್ತ ಯಾವಾಗಲೂ 130 ಡಿಗ್ರಿಗೆ ಸಮಾನವಾಗಿರ್ತದೆ. ಹಾಗಾದರೆ ಆ್ಯಂಗಲ್ ಎಸ್, ಆ್ಯಂಗಲ್ ಆರ್, ಆ್ಯಂಗಲ್
ಕ್ಯೂ ಮತ್ತು ಆ್ಯಂಗಲ್ ಪಿ ಎಲ್ಲವೂ ಕೂಡ 360 ಡಿಗ್ರಿಗೆ ಸಮಾನವಾಗಿರ್ತದೆ. ಇಲ್ಲಿ ನಮಗೆ ದತ್ತಾಂಶವನ್ನು ಕೊಟ್ಟಿದ್ದಾರೆ. ಆ್ಯಂಗಲ್ ಆರ್ ಎಷ್ಟಾಗಿದೆ? 90 ಡಿಗ್ರಿ ಆಗಿದೆ. ಈ ರೀತಿಯಾಗಿ ಮಾಡಿಕೊಟ್ಟಿದ್ರೆ ಅದು 90 ಡಿಗ್ರಿ ಆಗಿರುತ್ತೆ. ಆ್ಯಂಗಲ್ ಕ್ಯೂ 130 ಡಿಗ್ರಿ. ಆ್ಯಂಗಲ್ ಪಿಯನ್ನು ನಾವೀಗ ಫೈಂಡ್ ಔಟ್ ಮಾಡಬೇಕು. ಅಂದರೆ ಇದು ಕೂಡ 90 ಡಿಗ್ರಿ ಆಗಿರುತ್ತದೆ. ಇದು 90 ಡಿಗ್ರಿ ಆದರೆ ಅದರ ಒಂದು 102 ಕೂಡಿದಾಗ 180 ಅಂತ ಆದರೆ ಆ್ಯಂಗಲ್ ಆರನ್ನು ಆ್ಯಂಗಲ್ ಎಸ್ ಅಲ್ಲಿ ಮೈನಸ್ ಮಾಡಿದರೆ ಇದು ಕೂಡ 90 ಡಿಗ್ರಿ ಆಗಿರುತ್ತೆ. ಆದ್ದರಿಂದ ಆ್ಯಂಗಲ್ ಎಸ್ ಕೂಡ 90 ಡಿಗ್ರಿ. ಆ್ಯಂಗಲ್ ಪಿ 360 ಡಿಗ್ರಿ. 130 ಪ್ಲಸ್ 90 ಪ್ಲಸ್ 90 ಎಲ್ಲವನ್ನು ಕೂಡಿದಾಗ 310 ಪ್ಲಸ್ ಆ್ಯಂಗಲ್ ಪಿ ಈಸ್ ಈಕ್ವಲ್ ಟು 360. ಆ್ಯಂಗಲ್ ಪಿ ಈಸ್ ಈಕ್ವಲ್ ಟು 360 ಮೈನಸ್ ಆ್ಯಂಗಲ್ ಪಿ ಈಸ್ ಈಕ್ವಲ್ ಟು 360 ಮೈನಸ್ 310 ಅಂದಾಗ ಆ್ಯಂಗಲ್ ಪಿ ಈಸ್ ಈಕ್ವಲ್ ಟು 50 ಡಿಗ್ರಿ. ಈ ರೀತಿಯಾಗಿ ಪರ್ಯಾಯ ವಿಧಾನಗಳನ್ನು ಯೂಸ್ ಮಾಡಿಕೊಂಡು ನಾವು ಸಾಲ್ವ್ ಮಾಡೋದು. ಓಕೆ ಫ್ರೆಂಡ್ಸ್, ಸಮಾಂತರ ಚತುರ್ಭುಜಗಳ ಪರಿಚಯ ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ 3.3ಯಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳು ಇಲ್ಲಿಗೆ ಮುಕ್ತಾಯವಾದವು. ಮುಂದಿನ ಒಂದು ಕ್ಲಾಸ್ನಲ್ಲಿ ಇದಕ್ಕೆ ಸಂಬಂಧಿಸಿದ ಮುಂದಿನ ಒಂದು ಎಕ್ಸಸೈಸನ್ನು ಸಾಲ್ವ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್.